ಹಾಯ್ ಗಾಯ್ಸ್, ವೆಲ್ಕಮ್ ಟು ಗಗನ್ ಆರ್ಯ ಯೂಟ್ಯೂಬ್ ಚಾನಲ್. ಪ್ಲೀಸ್ ನನ್ನ ಚಾನಲ್ನ ಯಾರು ನೋಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನಿಮ್ಮ ಶ್ವೇತಾ. ಇವತ್ತು ನಾನು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ಅದು ಎಲ್ಲಿ ಬರುತ್ತೆ ಅಂದರೆ ಗಿರಿನಗರದಲ್ಲಿ ಇದೆ ಆಂಜನೇಯ ಸ್ವಾಮಿ ದೇವಸ್ಥಾನ. ಈಗ ನಾವು 3 ಜನ ಹೋಗ್ತಾ ಇದ್ದೀವಿ. ಹೇಗಿದೆ ಏನು ಅಂತ ನಾನು ಬ್ಲಾಗಲ್ಲಿ ನಾವೀಗ ದೇವಸ್ಥಾನ ಹತ್ರ ರೀಚ್ ಆದ ಫ್ರೆಂಡ್ಸ್. ಗಾಡಿ ಪಾರ್ಕಿಂಗ್ ಮಾಡ್ತಾ ಇದ್ದಾರೆ ನನ್ನ ಮನೆಯವರು. ನೋಡಿ, ಇಲ್ಲಿ ನಾವು ಹೂವು ಮತ್ತು ತುಳಸಿ ಹಾರ ಮತ್ತು ವಿಳೆದೆಲೆ ಹಾರ ಎಲ್ಲನೂ ಸಿಗುತ್ತೆ ಫ್ರೆಂಡ್ಸ್. ಇಲ್ಲಿ ನಾವು ಪೂಜೆ ಸಾಮಾನು ತಂದಿಲ್ಲ ಅಂದರೆ ಪೂಜೆ ಸಾಮಾನು ಸಿಗುತ್ತೆ. ಅಂದರೆ ನಾವು ಹೋದಾಗ ತುಂಬಾ ರಶ್ ಇತ್ತು. ಇದು ಕಡೆ ಸೈಡೆಲ್ಲ ಗಾಡಿ ಪಾರ್ಕಿಂಗ್ ಮಾಡ್ಬೋದು. ಗಾಡಿ ಪಾರ್ಕಿಂಗ್ ಎಲ್ಲ ಫೆಸಿಲಿಟೀಸ್ ಎಲ್ಲ ಚೆನ್ನಾಗಿದೆ ಫ್ರೆಂಡ್ಸ್. ಇದು ದೇವಸ್ಥಾನ ಎಲ್ಲಿ ಬರುತ್ತೆ ಅಂದರೆ ಗಿರಿನಗರದಲ್ಲಿ ಬರುತ್ತೆ ಫ್ರೆಂಡ್ಸ್. ಇದು ಕಾರಿಸಿದ್ಧಿ ಆಂಜನೇಯ ದೇವಸ್ಥಾನ. ನೋಡಿ ಎಷ್ಟು ಜನ ಇದ್ದಾರೆ ಇಲ್ಲಿ. ಬೆಳಿಗ್ಗೆಯಿಂದ ಸಂಜೆ ತನಕ ತುಂಬಾ ಇಷ್ಟು ಜನ ಇರ್ತಾರೆ. ಬಟ್ ಮಧ್ಯಾಹ್ನ ಸ್ವಲ್ಪ ಕ್ಲೋಸ್ ಇರುತ್ತೇನೋ. ಬಟ್ ನಂಗೆ ಆ ಟೈಮಿಂಗ್ಸ್ ಗೊತ್ತಿಲ್ಲ, ಎಷ್ಟು ಗಂಟೆಗೆ ಕ್ಲೋಸ್ ಮಾಡ್ತಾರೆ ಅಂತ. ತಿರ್ಗಾ ಎಷ್ಟು ಗಂಟೆ ಓಪನ್ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ ನನಗೆ. ನೆಕ್ಸ್ಟ್ ಟೈಮ್ ಹೋದಾಗ ನಾನು ನಿಮಗೆ ಶೇರ್ ಮಾಡ್ತೀನಿ. ಹಾಗೆ ಅಲ್ಲಿ ಕೌಂಟರಲ್ಲಿ ನಾವು ಹೋಗಿ ಕಾಯಿ ತೊಗೊಂಡು, ಅಂದರೆ ನಾವು ಇದ್ರ ಬಡಿಸ್ಕೋಬೇಕು. ಅಲ್ಲಿ ಕಾಯಿ ಕಟ್ಟಬೇಕು ಅಂದರೆ ನಾವು ಏನಾರು ಆರಿಸ್ಕೊಂಡ್ರೆ ಅದು ಆಗುತ್ತೆ ಫ್ರೆಂಡ್ಸ್. ಅದು ಒಂದು ಕಾಯಿ ಕಟ್ಟಿ ನಾವು 16 ಪ್ರದಕ್ಷಿಣೆ ಹಾಕಬೇಕು. ಮತ್ತು ನಾವು 16 ವಾರ ಹೋಗಬೇಕು ಫ್ರೆಂಡ್ಸ್. ನಾವು ಅಲ್ಲಿಗೆ 16 ಪ್ರದಕ್ಷಿಣೆ ಹಾಕಬೇಕು. ನಾವು ಪ್ರತಿ ವಾರ 16 ಪ್ರದಕ್ಷಿಣೆ ಹಾಕಿ ನಾವು ಏನು ಅಂದ್ಕೊಂಡಿರ್ತೀವೋ ಅದನ್ನ ಮನಸ್ಸಿನಲ್ಲಿ ಹೇಳ್ಕೊಂಡು ಪ್ರದಕ್ಷಿಣೆ ಹಾಕಬೇಕು ಫ್ರೆಂಡ್ಸ್. ಇದು ಶಿವನ ದೇವಸ್ಥಾನ ಇದು. ಬಟ್ ಸ್ವಲ್ಪ ಅಷ್ಟು ವೀಡಿಯೋ ಮಾಡೋಕ್ಕಾಗಲಿಲ್ಲ ನನಗೆ. ನೋಡಿ, ಸಣ್ಣದಾಗಿ ಸ್ವಲ್ಪ ಮಾಡಿದ್ದೀನಿ. ಹನುಮಂತನ ತುಂಬ ಅಲಂಕಾರ ತುಂಬಾ ಚೆನ್ನಾಗಿ ಮಾಡಿದರು ಫ್ರೆಂಡ್ಸ್. ಅಲಂಕಾರ ಮಾತ್ರ ನೋಡೋಕ್ಕೆ 2 ಕಣ್ಣು ಸಾಲಲ್ಲ, ಅಷ್ಟು ಚೆನ್ನಾಗಿತ್ತು ಅಲಂಕಾರ. ನಂಗೆ ತುಂಬ ಖುಷಿ ಆಯಿತು ದೇವಸ್ಥಾನಕ್ಕೆ. ಯಾವಾಗಲೂ ಒಂಥರ ನೋಡೋಕ್ಕೆ ಒಂಥರ ಚೆಂದ ಅದು ಅಲಂಕಾರ ನೋಡೋಕ್ಕೆ ಫ್ರೆಂಡ್ಸ್. ನೋಡಿ ಎಷ್ಟು ಜನ ರೌಂಡ್ ಹೊಡಿತಾ ಇದ್ದಾರೆ ಅಂತ. ನೋಡಿ ಅಲ್ಲಿ ಸೈಡಲ್ಲೆಲ್ಲ ಕಾಯೆಲ್ಲ ಕಟ್ಟಿದ್ದಾರೆ ಫ್ರೆಂಡ್ಸ್. ಅಲ್ಲಿ ಸಿಕ್ಕಾಪಟ್ಟೆ ನೋಡಿ. ಈ ಥರ ಎಲ್ಲ ಬ್ಯಾಕ್ ಸೈಡಲ್ಲಿ ಮೂರ್ತಿ ಥರ ಮಾಡಿದ್ದಾರೆ ಫ್ರೆಂಡ್ಸ್. ತುಂಬಾ ಚೆನ್ನಾಗಿದೆ ನೋಡಿದ್ರೆ ಫ್ರೆಂಡ್ಸ್. ನಿಜವಾಗ್ಲೂ ಆಂಜನೇಯನೇ ಬಂದಿದ್ದಾನೆ. ದೊಡ್ಡದು ಆಂಜನೇಯಂದು ವಿಗ್ರಹನ ಇದು ಮಾಡಿದ್ದಾರೆ. ಮತ್ತು ನಮಗೆ ಒಳಗಡೆ ಕೈ ಮುಗಿದು ದರ್ಶನ ಮಾಡೋಕ್ಕಾಗಲ್ಲ ಅನ್ನೋರು ನೋಡಿ ಇಲ್ಲಿ ಆಚೆ ಹಾಕಿದ್ದಾರೆ ಫ್ರೆಂಡ್ಸ್. ನಮ್ಮ ಕೈ ಮುಟ್ಟು ನಾವು ದರ್ಶನ ಮಾಡ್ಕೋಬೋದು ನಾವಿಲ್ಲಿ. ಮತ್ತು ಕುಂಕುಮ ಎಲ್ಲ ಇಟ್ಟಿರ್ತಾರೆ ಅಲ್ಲಿ, ಹೂವು ಎಲ್ಲನೂ. ತುಂಬ ಚೆನ್ನಾಗಿ ದರ್ಶನ ಆಯಿತು ಫ್ರೆಂಡ್ಸ್. ನಮಗೆ ಏನೋ ಒಂಥರ ಮನಸ್ಸಿನಲ್ಲಿ ನೆಮ್ಮದಿ ಶಾಂತಿ ಎಲ್ಲ ಸಿಗುತ್ತೆ ಇಲ್ಲಿ ನಮಗೆ ದರ್ಶನ ಆದರೆ. ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ನೀವು ಬಂದು ವಿಸಿಟ್ ಮಾಡಿ. ಮತ್ತು ಈ ಕಡೆ ಸೈಡಲ್ಲಿ ಕ್ಯೂ ಇರೋದು ಫ್ರೆಂಡ್ಸ್. ನೋಡಿ, ಪ್ರಸಾದಕ್ಕೆ ಇಲ್ಲಿ ಕ್ಯೂ ಇರೋದು. ಇಲ್ಲಿ ಪುಳಿಯೋಗರೆ ಕೊಡ್ತಾರೆ. ಅಂದರೆ ಸ್ವಲ್ಪ ಪ್ರಸಾದ ಕೊಡ್ತಿದ್ರು. ನಿಮ್ಗೆ ಇನ್ನೊಂದು ಸ್ವಲ್ಪ ಬೇಕು ಅಂದರೆ 50 ರೂಪಾಯಿ ಕೊಟ್ಟರೆ ಫ್ರೆಂಡ್ಸ್ ನಿಮಗೆ ಒಂದು ಬಾಕ್ಸಲ್ಲಿ ಹಾಕಿ ಕೊಡ್ತಾರೆ. ಮತ್ತು ನೋಡಿ, ಇದ್ರದ್ದು ಶ್ಲೋಕ ಇತ್ತು ಫ್ರೆಂಡ್ಸ್. ಇದ್ರ ಶ್ಲೋಕ ಹೇಳಬೇಕಂತೆ. ಕಾರಿಸಿದ್ಧಿ ಆಂಜನೇಯ ಸ್ವಾಮಿ ಅವ್ರದ್ದು ಶ್ಲೋಕ ಅದು ಅಲ್ಲಿ ಬೋರ್ಡಲ್ಲಿ ಹಾಕಿದರು. ಅದಕ್ಕೆ ನಾನು ಅದೊಂದು ಕ್ಲಿಪ್ಪಿಂಗ್ಸ್ ತೊಗೊಂಡೆ. ನೋಡಿ, ಇಲ್ಲಿ ಅವ್ರವ್ರ ನೇಮ್ ಬರುತ್ತೆ. ಅವ್ರವ್ರ ನೇಮ್ ಪ್ರಕಾರ ನೋಡಿ ಅಲ್ಲಿ ಕಟ್ಟಬೇಕು ಕಾಯಿನ. ನೋಡಿ, ಅವ್ರ ನಂಬರ್ ಕೊಡ್ತಾರೆ. ಆ ನಂಬರ್ ಪ್ರಕಾರ ಕಟ್ಟಬೇಕು. ಇಷ್ಟು ವಾರ ಆದಮೇಲೆ ಅವರು ಅದನ್ನು ಸಿಹಿ ಮಾಡಿಕೊಂಡು ಅವರೇ ಬಿಚ್ಚಿ ಕೊಡ್ತಾರೆ. ಹೇಳಿದ್ರೆ ಸಿಹಿ ಮಾಡಿಕೊಂಡು ತಿನ್ನಬೇಕು. ನೋಡಿ, ನಮಗೆ ಅಲ್ಲಿ ಪ್ರಸಾದ ಕೊಟ್ಟಿದ್ರು. ಅದನ್ನು ತಿಂತಾ ಇದ್ದು ಫ್ರೆಂಡ್ಸ್. ಇದೇ ಆಂಜನೇಯ ಸ್ವಾಮಿ. ನೋಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ದೇವಸ್ಥಾನ ಏನೋ ಮನಸ್ಸಿನಲ್ಲಿ ಅಂದ್ಕೊಂಡ್ರೆ ಆಗುತ್ತೆ ಫ್ರೆಂಡ್ಸ್. ಇಲ್ಲಿ ಯಾರು ಈ ದೇವಸ್ಥಾನಕ್ಕೆ ಹೋಗಿದ್ದೀರಾ ಫ್ರೆಂಡ್ಸ್ ನನಗೆ ಕಮೆಂಟ್ಸ್ ಮಾಡಿ ತಿಳಿಸಿ ಫ್ರೆಂಡ್ಸ್. ನನಗೆ ನಿಮಗೆ ಈ ಬ್ಲಾಗ್ ಇಷ್ಟ ಆಯಿತು ಅಂತ ಅನ್ಕೋತೀನಿ ಫ್ರೆಂಡ್ಸ್. ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಫೋಟೋ ಆ್ಯಡ್ ಮಾಡಿದ್ದೀನಿ ಫ್ರೆಂಡ್ಸ್. ನೋಡಿ, ಓಕೆ, ಬಾಯ್ ಫ್ರೆಂಡ್ಸ್.